ಒಂದ್ಸಲಿ ನಮ್ಗನ್ಸುತ್ತೆ, ಯಾಕಪ್ಪ ನನಗೆ ಹಿಂಗಾಗ್ತಿದೆ? ನಾನು ಎಲ್ಲರಿಗೂ ಒಳ್ಳೆಯದೇ ಮಾಡ್ತಿದ್ದೀನಿ. ನನ್ನ ಮನಸ್ಸಿನಲ್ಲಿ ಏನೂ ಕೆಟ್ಟದ್ದಿಲ್ಲ. ಆದ್ರೂ ನನಗೆ ಯಾಕೆ ಹಿಂಗಾಗ್ತಿದೆ? ನಾನು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡೇ ಏನಾದರೂ ಮಾಡಿರ್ತೀನಿ. ಬಟ್ ಅದು ಬೇರೆಯವ್ರಿಗೆ ತಪ್ಪಾಗೇ ಕಾಣಿಸಿರುತ್ತೆ. ಬೇರೆಯವ್ರಿಗೆ ಅಂತಂದರೆ ಮನೆ ಹೊರಗಿನವ್ರಿಗೆ ಆಗಿರ್ಬೋದು ಅಥವಾ ಮನೆಯಲ್ಲಿ ನಮ್ಮ ಜೊತೆಗೆ ಇರೋರ್ಗೂ ಆಗಿರಬಹುದು. ಯಾಕೆ ನನಗೆ ಹಿಂಗಾಗ್ತಿದೆ ಅಂತ ನಮಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಿರುತ್ತೆ. ನಾವೇನೋ ಮಾಡೋಕ್ಕೋಗಿ ಅದೇನೋ ಆಗಿ ಎಲ್ಲರ ಕಣ್ಣಿಗೆ ನಾವೇ ತಪ್ಪಿತಸ್ಥರಾಗಿರ್ತೀವಿ. ಅದರಿಂದ ನಾವು ಯಾರಿಗೂ ಹೇಳೋಕ್ಕೂ ಆಗದೆ, ಯಾರೂ ನಮ್ಮನ್ನು ಅರ್ಥನೂ ಮಾಡ್ಕೊಳ್ದೆ ಇರುವಾಗ ರಾತ್ರಿ ಎಲ್ಲ ಕಣ್ಣೀರಾಕಿ ಬೆಳಿಗ್ಗೆ ಎದ್ದು ಅದೇ ರೂಟೀನ್ ಜೀವನನ ಸಾಗಿಸ್ತಿರ್ತೀವಿ. ಇವಾಗ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಗೋಳನ್ನ ಯಾರೂ ಕೇಳೋರು ಇಲ್ಲ. ಒಂದು ವೇಳೆ ಕೇಳಿದ್ರು ಅದನ್ನ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ಬಿಟ್ಟು ಬೇರೆಯವ್ರ ಹತ್ರ ಅದನ್ನ ನಗಾಡ್ಕೊಂಡು ಹೇಳೋರು ಇರ್ತಾರೆ. ಹಿಂಗಾಗಿ ಎಲ್ಲರ ಜೀವನ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಹೇಗಿದೆಯಾ ಅಂತಂದರೆ, ನಾನು ಚೆನ್ನಾಗೇ ಇದ್ದೀನಿ, ನನಗೇನಾಗಿದೆ ಅಂತ ಎಲ್ಲರೂ ತೋರಿಕೆನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಯಾರೂ ಒಳಗಡೆ ಇರೋದು ಏನೂ ಹೇಳ್ಕೊಳ್ಳೋದಿಲ್ಲ. ಎಲ್ಲರೂ ಮೇಲ್ ಮಾತ್ರ ಚೆನ್ನಾಗಿರೋದನ್ನ ಮಾತ್ರ ತೋರಿಸ್ತಿದ್ದಾರೆ. ಬಟ್ ಒಂದು ವೇಳೆ ನಾವು ನಮ್ಗೆ ಅನಿಸಿರೋದನ್ನ, ನಮ್ಮ ಮನಸ್ಸಲ್ಲಿರೋದನ್ನ ಅವ್ರ ಹತ್ರ ಹಂಚ್ಕೊಂಡ್ರೆ ಅವಾಗೇನು ಹೇಳ್ತಾರೆ, ಇವಳು ಬರೀ ಎಮೋಷ್ನಲ್ ಫೂಲ್, ಬರೀ ಅಳ್ತಿರ್ತಾಳೆ, ಒಟ್ಟು ಸ್ಟ್ರಾಂಗ್ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ನಾವು ಅರ್ಧ ಹೀಗೆ ಹೇಳ್ತಾರಲ್ಲಪ್ಪ ಅಂತ ಹಂಚ್ಕೊಂಡೆ ಅಥವಾ ಹಿಂದೇಟು ಹಾಕಿನೇ ಯಾರ ಹತ್ರ ಏನನ್ನೂ ಶೇರ್ ಮಾಡ್ಕೊಳ್ದೆ ಒಬ್ಬೊಬ್ಬರೇ ಮನಸ್ಸಲ್ಲೇ ಇಟ್ಕೊಂಡು ಅಳ್ತಾ ಇರ್ತೀವಿ. ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾನು ಕೆಲವರದ್ದು ನೋಡಿದ್ದೀನಿ, ಹಾಗೆ ನನ್ನ ಫ್ರೆಂಡ್ಸ್ದನ್ನು ಸಹ ನೋಡಿದ್ದೀನಿ. ಹೀಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಜೀವನದಲ್ಲಿ ನಮಗೆ ಆದ ಕೆಟ್ಟ ಅನುಭವದಿಂದ ನಾವು ಜೀವನದಲ್ಲಿ ಸೋತೆ ಹೋಗ್ಬಿಟ್ವಿ ಅಂತ ಫುಲ್ಲು ಏನೋ ಒಂದು ನನ್ನ ತಲೆ ಮೇಲೆ ಗುಡ್ಡನೇ ಬಿತ್ತು ಅನ್ನೋ ಹಾಗೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಎಲ್ರಿಗೂ ಅದು ಹಾಗೇ ಆಗಿರುತ್ತೆ ಲೈಫಲ್ಲಿ, ಯಾರಿಗೂ ಆಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾವು ಅದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡಬೇಕೇ ಹೊರತು ಅಲ್ಲೇ ನಾವು ಯಾವತ್ತೂ ನಮ್ಮ ಜೀವನ ಇಲ್ಲಿಗೆ ಮುಗೀತು ಅಂತ ಕೂತ್ಕೊಳ್ಬಾರ್ದು. ಅದರಲ್ಲೂ ಇತ್ತೀಚೆಗೆ ಮದುವೆ ಆಗಿ ಅತ್ತೆ ಮಾವ ಗಂಡ ಅಂತ ಮನೇಲಿರ್ತಾರಲ್ಲ ಅಂಥ ಹೆಣ್ಮಕ್ಳಿಗಂತೂ ನಾನು ಎಲ್ಲ ಚೆನ್ನಾಗಿದ್ರೆ ಓಕೆ, ಎಲ್ಲ ಹ್ಯಾಪಿಯಾಗಿದ್ದರೆ ಚೆನ್ನಾಗೇ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ ಥರ ಎಲ್ಲ ಬಂದರೆ ಅವ್ರಿಗೆ ಅನಿಸ್ಬಿಡುತ್ತೆ, ಅಪ್ಪ ನಾನು ಮೊದಲೇ ಚೆನ್ನಾಗಿದ್ದೆ, ಏನಪ್ಪ ಈ ಜೀವನ ಅಂತ ಅನಿಸ್ಬಿಟ್ಟಿರುತ್ತೆ. ಬಟ್ ನಿಜ ಹೇಳ್ತೀನಿ, ನಮಗೆ ಬಂದಿರೋ ಈ ಪ್ರಾಬ್ಲಮ್ನ ನಾವು ಒಂದು 5 ವರ್ಷ ಬಿಟ್ಟು ನೆನೆಸ್ಕೊಳ್ತಾ ಬೇಕಿದ್ರೆ, ಅಯ್ಯೋ ನಾನು ಆ ಪ್ರಾಬ್ಲಮ್ಗೆ ಇಷ್ಟೊಂದು ಸಫರ್ ಮಾಡಿದ್ನ ಆವಾಗ ಅಂತ ಅನಿಸ್ಬಿಟ್ಟಿರುತ್ತೆ ಎಲ್ರಿಗೂ. ಹಾಗೇ ಆ ಕ್ಷಣಕ್ಕೆ ಅದು ನಮಗೆ ದೊಡ್ಡ ಪ್ರಾಬ್ಲಮ್ ಅನಿಸಿದ್ರೂ ಅದಕ್ಕೊಂದು ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಹೇಗೆ ನಾವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊತೀವಿ ಅನ್ನೋದು ನಮ್ಮ ಮೇಲೆ ಇರುತ್ತೆ. ಹೇಳ್ಬೇಕಂತಂದರೆ ಮಾತು ಬೆಳ್ಳಿ ಮೌನ ಬಂಗಾರ. ನಾವು ಎಷ್ಟು ಜಗಳ ಮಾಡುವಾಗ ಎಷ್ಟು ಸೈಲೆಂಟ್ ಆಗಿರ್ತೀವೋ ಅಷ್ಟೇ ಒಳ್ಳೆಯದು ನಮಗೆ. ಸುಮ್ಮನೆ ಸಿಟ್ಟಲ್ಲಿ ಏನೇನೋ ಮಾತಾಡಿ ಎದುರಿಗಿರೋರು ಒಂದು ಮಾತಾಡಿ ನಾವೊಂದು ಮಾತಾಡಿ ಅದು ದೊಡ್ಡದಾಗೋಕ್ಕಿಂತ ನಾವು ಸೈಲೆಂಟ್ ಆಗಿದ್ದರೆ ಅವ್ರ ಸಿಟ್ಟು ಕಡಿಮೆ ಆದಮೇಲೆ ನಮ್ಮ ಒಪಿನಿಯನ್ನ ನಾವು ಅವ್ರಿಗೆ ಹೇಳಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದು. ಬಟ್ ಸಿಟ್ಟಲ್ಲಿದ್ದಾಗ ಅವರು ಹೇಳಿ ನಾವು ಹೇಳಿ ಜಗಳ ದೊಡ್ಡದಾಗುತ್ತೆ ಹೊರತು ಅದಕ್ಕೆ ಸೊಲ್ಯೂಷನ್ ಅಂತೂ ಸಿಗೋದಿಲ್ಲ. ಹಾಗಂತ ನಾವು ಪ್ರತಿಯೊಂದು ಸಿಚುವೇಶನಲ್ಲೂ ಸುಮ್ಮನೆ ಇರಬೇಕಾ ಅಂತ ಅಂದ್ಕೊಳ್ಬೋದು. ನಮಗೆ ಎಲ್ಲಿ ರೆಸ್ಪೆಕ್ಟ್ ಇರುತ್ತೋ, ನಮಗೆ ಎಲ್ಲಿ ಪ್ರೀತಿ ಸಿಗುತ್ತೋ ಅಲ್ಲಿ ಮಾತ್ರ ನಾವು ಈ ಥರ ಬಿಹೇವ್ ಮಾಡಬೇಕಾಗತ್ತೆ. ಒಂದು ವೇಳೆ ನಮಗೆ ಅಲ್ಲಿ ರೆಸ್ಪೆಕ್ಟೇ ಇಲ್ಲ, ನಮ್ಮನ್ನು ಕಂಡ್ರೆ ಅವ್ರಿಗೆ ಪ್ರೀತಿನೇ ಇಲ್ಲ, ಅವರು ನಮ್ಮನ್ನು ದ್ವೇಷಿಸ್ತಾರೆ, ನಮಗೆ ಅಲ್ಲಿ ವ್ಯಾಲ್ಯೂವೇ ಇಲ್ಲ ಅಂದಾಗ ಅಲ್ಲಿ ನಾವು ಧ್ವನಿ ಎತ್ತಲೇಬೇಕಾಗತ್ತೆ. ಅಲ್ಲಿ ನಾವು ನಮಗಾದ ಅನ್ಯಾಯನ ನಾವು ಖಂಡಿಸಲೇಬೇಕು. ಯಾಕಂತಂದರೆ ನಮ್ಮ ಲಾಯಲ್ಟಿಗೆ ಮತ್ತು ನಮ್ಮ ಲಾಯಲ್ಟಿಗೆ ಮತ್ತು ನಮ್ಮ ಪ್ರೀತಿಗೆ ಅದು ಒಂದು ನ್ಯಾಯ ಒದಗಿಸಲೇಬೇಕಲ್ವ. ನಾವು ಎಲ್ಲ ಸಿಚುವೇಶನ್ಲೂ ನಾವೇ ಸುಮ್ಮನಿರೋದು ಅಂದರೆ ಅದು ತಪ್ಪಾಗುತ್ತೆ. ಪರ್ಸನ್ ಮೇಲೆ ನಾವು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಅದಾದಮೇಲೆ ಯಾವಾಗಲೂ ನಾವೇ ಸೋಲೋದು ರೈಟಾ ರಾಂಗಾ? ಆ್ಯಕ್ಚುಲಿ ರಾಂಗ್. ನಾವು ಏನಾದರೂ ಕೆಲಸ ಮಾಡುವಾಗ ಅದರಲ್ಲಿ ಇಬ್ಬರದು ಇರಬೇಕು. ಅಂದರೆ ನಾನು ಎಕ್ಸಾಂಪಲ್ ಗಂಡ ಹೆಂಡತಿದು ಹೇಳ್ತಾ ಇದ್ದೀನಿ. ಯಾವಾಗಲೂ ಒಬ್ಬರೇ ಕಾಂಪ್ರಮೈಸ್ ಆಗೋದು ತಪ್ಪು. ಒಂದು ಸರಿ ನಾವಾದರೆ ಒಂದು ಸತಿ ಅವರಾಗಬೇಕು, ಒಂದು ಸತಿ ಅವರಾದರೆ ಒಂದು ಸತಿ ನಾವಾಗಬೇಕು. ಅಂದಾಗಲೇ ಜೀವನ ಕರೆಕ್ಟಾಗಿ ಪ್ರೀತಿಯಿಂದ ಸುಖವಾಗಿ ನಡೆಯುತ್ತೆ. ಇಲ್ಲ ಅಂತಂದರೆ ಪ್ರತಿ ಸಾರಿನೂ ಹೆಂಡ್ತಿನೇ ಸೋಲ್ಬೇಕು, ಇಲ್ಲ ಅಂದರೆ ಪ್ರತಿ ಸಾರಿನೂ ಗಂಡನೇ ಸೋಲ್ಬೇಕು ಅಂತಂದರೆ ಸೋಲೋ ಆ ಜೀವಕ್ಕೆ ಏನು ಅನಿಸ್ಬಿಡುತ್ತೆ ಅಂದರೆ,
ಪ್ರತಿ ಸಾರಿನೂ ನನಗೆ ಹೀಗಾಗುತ್ತಲ್ಲಪ್ಪ, ನನಗೇನು ಬೆಲೆನೇ ಇಲ್ವಾ, ನಂಗೆ ಈ ಮನೇಲಿ ಪ್ರೀತಿನೇ ಇಲ್ವಾ, ನಾನು ಪ್ರೀತಿಸೋ ವ್ಯಕ್ತಿ ನಾನು ಯಾವಾಗಲೂ ಕುಗ್ಗೋ ಹಾಗೆ ಮಾಡ್ತಾರಲ್ಲ ಅಂತ ಅನಿಸ್ಬಿಡುತ್ತೆ. ಅಂದರೆ ಅವ್ರಿಗೂ ಒಂದು ಸಾರಿ ನಾವು ಸಂತೋಷ ಪಡಿಸ್ಬೇಕು ಅನ್ನೋದು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದಾಗ ಮಾತ್ರನೇ ಜೀವನ ಚೆನ್ನಾಗಿ ನಡೆಯುತ್ತೆ. ಹೀಗಾಗಿ ಯಾರದೇ ತಪ್ಪಿರಲಿ, ನಾವು ಒಬ್ರಿಗೊಬ್ರು ಕ್ಷಮಿಸ್ತಾ ಪ್ರೀತಿ ಕೊಟ್ಕೊತಾ ಬಂದರೆ ನಮ್ಮ ಜೀವನ ಸ್ವರ್ಗನೇ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಬೇರೆಯವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿಯಿಂದ ನಮಗೆ ಅವಾಗ ಹರ್ಟ್ ಆಗ್ತಿದೆ ಅಂತಂದರೆ ಅದನ್ನು ನಾವು ಸಹಿಸ್ಕೊಳಕ್ಕೆ ಹೋಗಬಾರ್ದು. ಒಂದು ಸತಿ ಓಕೆ, 2 ಸತಿ ಓಕೆ, ಪದೇ ಪದೇ ಆ ವ್ಯಕ್ತಿಯಿಂದ ನಮ್ಗೆ ಹರ್ಟ್ ಆಗ್ತಿದೆ ಅಂದರೆ ಆ ವ್ಯಕ್ತಿಯಿಂದ ನಾವು ದೂರ ಇರಬೇಕು. ದೂರ ಇರೋದೇ ಒಳ್ಳೆಯದು. ಯಾಕಂತಂದರೆ ಆ ವ್ಯಕ್ತಿ ನಮಗೆ ಹರ್ಟ್ ಆಗಲಿ ಅಂತಲೇ ಬಯಸ್ತಿರ್ತಾರೆ. ಅದರಿಂದ ನಾವು ಅವರಿಂದ ದೂರ ಆದರೆ ಮಾತ್ರನೇ ನಮಗೆ ಒಳ್ಳೆಯದಾಗುತ್ತೆ. ಹಾಗೆ ಅದರಿಂದ ನಮ್ಗೆ ಏನೂ ಲಾಸ್ ಆಗೋದಿಲ್ಲ. ಅದರಿಂದ ನಮ್ಗೆ ಏನು ಸಿಗುತ್ತಪ್ಪ ಅಂತಂದರೆ ನೆಮ್ಮದಿ ಸಿಗುತ್ತೆ. ಹಾಗೆ ನೆಗೆಟಿವಿಟಿ ಇರೋದಿಲ್ಲ ನಮ್ಮ ಮೈಂಡಲ್ಲಿ. ಇಲ್ಲ ಅಂತಂದರೆ ನಾವು ಅವ್ರ ಜೊತೆ ಸೇರಿದಾಗ ಅವ್ರು ಮಾಡೋ ಕುತಂತ್ರದಿಂದ ನಾವು ನಮ್ಮ ಮೈಂಡ್ಸೆಟ್ಟೆಲ್ಲ ಹಾಳು ಮಾಡಿಕೊಂಡು ನಮ್ಮ ನೆಮ್ಮದಿನೇ ಹಾಳು ಮಾಡ್ಕೊಂಡು ಬಿಟ್ಟಿರ್ತೀವಿ. ಇನ್ನೊಂದೇನಂತಂದರೆ, ನಮ್ಗೆ ಯಾವಾಗಲಾದರೂ ನೋವಾದಾಗ ಪ್ಲೀಸ್ ಅದನ್ನ ದಯವಿಟ್ಟು ಒಳಗಡೆನೇ ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಯಾರು ಇಷ್ಟ ಆಗ್ತಾರೋ, ನಿಮಗೆ ಯಾರು ಹತ್ತಿರ ಇರ್ತಾರೋ ಅವ್ರ ಹತ್ರ ಆದರೂ ಹಂಚ್ಕೊಳ್ಳಿ. ಇಲ್ಲ ಅಂತಂದರೆ ಪೂರ್ತಿಯಾಗಿ ಹತ್ಕೊಂಡ್ಬಿಡಿ. ಹಾಗೆ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದ್ರಿಂದ ಅದು ದಿನವಿಡೀ ನಿಮ್ಮನ್ನು ಸ್ಲೋ ಪಾಯ್ಸನ್ ಆಗಿ ಕಾಡ್ತಾ ಇರುತ್ತೆ. ಅದೇನಪ್ಪ ಅಂತಂದರೆ, ನಮ್ಮ ದೇಹದಿಂದ ನೀರಿನ ಮುಖಾಂತರ ಹೇಗೆ ನಮ್ಮದು ಬಾಡಿದು ವೇಸ್ಟ್ ಪ್ರಾಡಕ್ಟ್ ಅಂದರೆ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೋ, ಅದೇ ಥರ ನಾವು ಕಣ್ಣೀರು ಹಾಕೋದ್ರಿಂದ, ನಮ್ಮದು ಭಾವನೆಗಳೆಲ್ಲ ವ್ಯಕ್ತಪಡಿಸೋದ್ರಿಂದ ನಮ್ಮ ಮನಸ್ಸು ಹಗುರ ಆಗುತ್ತೆ. ನಮ್ಮ ಮನಸ್ಸಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಹಾಗಾಗಿ ಮನಸ್ಫೂರ್ತಿಯಾಗಿ ಹತ್ತು ಬಿಡೋದು ತುಂಬಾ ಒಳ್ಳೆಯದು. ಮನಸ್ಸಲ್ಲಿ ಹಾಗೆ ಇಟ್ಕೊಂಡು ಕೂತ್ಕೊಂಡ್ರೆ ಮನಸ್ಸು ಕಲ್ಲಾಗ್ಬಿಡುತ್ತೆ ಒಂದಲ್ಲ ಒಂದಿನ. ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ಇವಾಗ ಟೀ ಕುಡಿತಾ ಇದ್ದೀನಿ. ಹಾಗೆ ಇಲ್ಲಿ ಚಪಾತಿಗೆ ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಹಾಗೆ ಇಲ್ಲಿ ಹೀರೆಕಾಯಿ ಚಟ್ನಿನೂ ಮಾಡ್ಕೊಂಡ್ರಾಯ್ತು ಅಂತ ಹೆಂಚಿಟ್ಕೊಂಡು ಮೆಣಸಿನ್ಕಾಯಿನೂ ಸಹ ಹುರ್ಕೊತಿದ್ದೀನಿ. ಈ ರೆಸಿಪಿನ ಹೇಳಿ ನಂತರ ಏನಾದರೂ ಮೋಟಿವೇಶನ್ ಇದ್ದರೆ ಹೇಳ್ತೀನಿ, ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮೆಣಸಿನ್ಕಾಯಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಅದಾದ ನಂತರ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಇವಾಗ ಹುರಿತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಹುರಿದಾದ ನಂತರನೇ ಈರುಳ್ಳಿನ ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ಮೆಣಸಿನ್ಕಾಯಿ ಹುರಿಲಿಲ್ಲ ಅಂತಂದರೆ ಖಾರ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಹುರಿದು ಹಾಕಿದರೆ ಖಾರ ಕಡಿಮೆ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಸ್ವಲ್ಪ ಹೀರೆಕಾಯಿನ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಬಟ್ಲಷ್ಟು. ಅದನ್ನು ಸಹ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದಾದ ನಂತರ ಹೀರೆಕಾಯಿ ಸಿಪ್ಪೆ ಇರುತ್ತಲ್ವ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಹೀರೆಕಾಯಿನ ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳೆದು ಹಾಕ್ಬೋದು, ತೊಂದರೆ ಏನಿಲ್ಲ. ಸಿಪ್ಪೆಗಳಲ್ಲೇ ತುಂಬ ನಾರಿನಾಂಶ ಇರುತ್ತೆ. ಹಾಗಾಗಿ ಅವಾಗವಾಗ ಉಪಯೋಗ ಮಾಡಿಕೊಂಡ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದಾದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಹವೀಜ, ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಮ್ಮನೇಲಂತೂ ಕಂಪಲ್ಸರಿಯಾಗಿ ಹೀರೆಕಾಯಿ ಪಲ್ಯ ಮಾಡಿದಾಗ ಈ ಥರ ಹೀರೆಕಾಯಿ ಸಿಪ್ಪೆ ಚಟ್ನಿನ ಮಾಡೇ ಮಾಡ್ತೀವಿ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಹಾಗೆ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ರುಚಿಗೆ ಚೆನ್ನಾಗಿ ಬರುತ್ತೆ ಅಂತ. ಅದೆಲ್ಲ ಆರಿ ತಣ್ಣಗಾದ ನಂತರ ಇವಾಗ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಜಾರ್ಗೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲ ನಮಗೆ ಡ್ರೈ ಆಗಿ ಇರಲಿ ಅಂತಂದರೆ ಪರವಾಗಿಲ್ಲ, ಹಾಗೇನೂ ಇಟ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊತೀನಿ, ಅಂದರೆ ನಮ್ಮ ಮನೇಲಿ ಸ್ವಲ್ಪ ಎಲ್ಲರೂ ನೀರಾಗಿ ಇಷ್ಟಪಡ್ತಾರೆ ಚಟ್ನಿನ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂತಂದರೆ ನಾವು ಶೇಂಗಾನ ಹುರಿದ್ಬಿಟ್ಟು ಹಾಕ್ಬೋದು, ಇಲ್ಲ ಅಂತಂದರೆ ಕೊಬ್ಬರಿನೂ ಸಹ ಹುರಿದು ಹಾಕ್ಬೋದು. ಆವಾಗ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ಇಲ್ಲ ಅಂತಂದರೆ ಮೆಣಸಿನ್ಕಾಯಿನೂ ಸಹ ಕಡಿಮೆ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 8-10 ಮೆಣಸಿನ್ಕಾಯಿ ಹಾಕಿದ್ದೀನಲ್ವ, ನೀವು ಒಂದು 3-4 ಹಾಕ್ಕೊಳ್ಬೋದು. ಆ ಥರ ನೋಡಿ, ಈ ಥರ ಆಗಿದೆ ಚಟ್ನಿ. ಇವಾಗ ಚಟ್ನಿ ಆಯಿತು. ಪಲ್ಯ ಅಂತೂ ಬೆಳಿಗ್ಗೆನೇ ಮಾಡಿದ್ದೆ, ನನ್ನ ಮಗ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆನೇ ಮಾಡಿದ್ದೆ. ಯಾಕಂದರೆ ಅವನು ಚಪಾತಿ ಹಾಗೆ ಪಲ್ಯನೂ ತಿಂದು ಮತ್ತು ಬಾಕ್ಸನ್ನು ತೊಗೊಂಡು ಹೋಗಿದ್ದಾನೆ. ಅದಕ್ಕೆ
ಅದನ್ನೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಚಟ್ನಿ ಮಾಡಿದ್ದೀನಿ. ಇವಾಗ ಮನೆಯವರೆಲ್ಲರಿಗೂ ಚಪಾತಿ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಮೋಟಿವೇಶನ್ ಹುಡುಗರಿಗೇನಪ್ಪ ಅಂತಂದರೆ, ಮದುವೆ ಆದವ್ರಿಗೆ ನಿಮ್ಮ ಹೆಂಡತಿನ ಯಾವಾಗಲೂ ನಗ್ನಗ್ತಾ ಇರೋ ಹಾಗೆ ನೋಡ್ಕೊಳ್ಳಿ. ಯಾಕಂತಂದರೆ ನಿಮ್ಮ ಹೆಂಡತಿ ನಗ್ತಾ ಇದ್ದರೆ ಮನೆಯಲ್ಲಿ ಎಲ್ಲರೂ ನಗ್ತಾ ಇರ್ತಾರೆ. ಆವಾಗ ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಯಾಕಂತಂದರೆ ಮನೆಯಲ್ಲಿ ಮದುವೆ ಆಗಿ ಬಂದಿದ್ದೀವಿ ಅಂತಂದರೆ ಆ ಮನೆಗೆ ಅವಳೇ ಲಕ್ಷ್ಮಿ, ಮತ್ತು ಅವಳಿಂದನೇ ಆ ಮನೆ ನಡೀತಿರುತ್ತೆ. ಹಾಗಾಗಿ ಅವಳು ನಕ್ಕಿದ್ರೆ ಮನೆಯೆಲ್ಲ ನಗುತ್ತೆ, ಅವಳು ಅತ್ತರೆ ಮನೆಯೆಲ್ಲ ಅಳುತ್ತೆ. ಹಾಗೆ ಅವಳು ಮುನಿಸ್ಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಮುನಿಸ್ಕೊಂಡಿರ್ತಾರೆ. ಹಾಗಾಗಿ ನೀವು ನಿಮ್ಮ ಹೆಂಡತಿನ ಚೆನ್ನಾಗಿ ನಕ್ಕೊಂಡು ಯಾವಾಗಲೂ ಖುಷಿಯಾಗಿ ನೋಡಿಕೊಂಡ್ರೆ ಅವಳು ಖುಷಿಯಾಗಿರ್ತಾಳೆ. ನನ್ನ ಗಂಡ ನನ್ನ ಜೊತೆ ಇದ್ದಾನೆ ಅಂತ ಅವಳಿಗೂ ಒಂದು ನೆಮ್ಮದಿ ಇರುತ್ತೆ. ಒಬ್ಬ ವ್ಯಕ್ತಿ ಫಸ್ಟು ಗೆಲ್ಲಬೇಕು ಅಂತಂದರೆ ಮನೇನ ಗೆಲ್ಲಬೇಕು, ಮನೆಯಲ್ಲಿರೋರನ್ನ ಗೆಲ್ಲಬೇಕು. ಅದಾದ ನಂತರನೇ ಇಡೀ ಜಗತ್ತನ್ನು ಗೆಲ್ಲೋಕ್ಕಾಗೋದು. ಹಾಗಾಗಿ ಫಸ್ಟು ಮನೇನ ಚೆನ್ನಾಗಿ ನೋಡ್ಕೊಳ್ಬೇಕು. ಮನೇಲಿ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡ್ಮೇಲೆ ಹೊರಗಡೆದೂ ಸಹ ಅವನು ಗೆಲ್ಲೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಮನೇಲಿರೋ ಹೆಂಡತಿಗೆ ಸ್ವಲ್ಪ ಫ್ರೀಡಮ್ ಕೊಟ್ಟರೆ ತುಂಬಾ ಖುಷಿ ಆಗ್ತಾಳೆ ಹೆಂಡತಿ ಅನ್ನೋಳು. ಯಾಕಂತಂದರೆ ಅವಳಿಗೆ ಇಷ್ಟ ಆದ ಕೆಲಸ ಮಾಡಿದಾಗ ತಾನೇ ಅವಳು ಖುಷಿಯಾಗಿರೋದು. ಅವಳಿಗೆ ಇಷ್ಟ ಇಲ್ದಿರೋ ಕೆಲಸನ ಮಾಡು ಅಂತಂದರೆ ಅವಳು ಹೇಗಾದರೂ ಖುಷಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ, ನೀವೇ ಹೇಳಿ. ಹಾಗಾಗಿ ಅವಳಿಗೇನು ಇಷ್ಟನೋ ಅದನ್ನು ಮಾಡೋಕ್ಕೆ ನೀವು ಬಿಟ್ಟಾಗ ಅವಳು ತುಂಬಾ ಖುಷಿಯಾಗಿ, ತಾನು ಖುಷಿಯಾಗಿರೋದಲ್ಲದೆ ಮನೇಲಿ ಇರೋರನ್ನ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಂಡಿರ್ತಾಳೆ. ಹಾಗೆ ನಿಮ್ಮ ಹೆಂಡತಿ ಏನಾದರೂ ನಿಮ್ಮ ಹತ್ರ ಸ್ವಲ್ಪ ಏನಾದರೂ ಅಮೌಂಟ್ ಕೊಡಿ ಅಂದಾಗ, ನಿನಗೆ ಯಾಕೆ ಬೇಕು, ನಾನೇ ಎಲ್ಲ ಕೊಡಿಸ್ತೀನಲ್ವಾ, ನಿನಗೆ ಯಾಕೆ, ಮನೆಯಲ್ಲೇ ಇರ್ತೀಯ, ಏನು ಖರ್ಚು, ಅದು ಇದು ಅಂತ 108 ಕ್ವಶನ್ಸ್ ಕೇಳಿಬಿಡ್ತಾರೆ ಕೆಲವರು. ಆವಾಗ ಹೆಂಡತಿ ಆದವಳಿಗೆ ತುಂಬಾ ನೋವಾಗುತ್ತೆ. ನನ್ನ ಮನೆಯವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ನನಗೊಂದು ಇಷ್ಟು ಚಿಕ್ಕ ಅಮೌಂಟ್ ಸಹ ಕೊಡೋದಿಲ್ವಲ್ಲ, ನಾನು ಯಾಕೆ ಇದೆಲ್ಲ ಮಾಡಬೇಕು, ಯಾರಿಗಾಗಿ ಇದನ್ನೆಲ್ಲ ಮಾಡಬೇಕು ಅನ್ನೋ ಅಳುಕು ಅವಳ ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದೇ ಅವಳು ಕೇಳೋಕ್ಕೂ ಮುಂಚೆ ನೀವೇ ಕೊಟ್ಟರೆ ಅವಳಿಗೆ ಕೇಳೋ ಮನಸ್ಸೇ ಆಗೋದಿಲ್ಲ. ಒಂದು ಸಾರಿ ಕೇಳ್ತಾಳೆ, 2 ಸತಿ ಕೇಳ್ತಾಳೆ, ಹೋಗಲಿ ಬಿಡಿ ಅಂತ ಬಿಟ್ಬಿಟ್ಟು ನನ್ನ ಪ್ರಾಬ್ಲಮ್ ಏನು, ನನ್ನ ಗಂಡನ ಪ್ರಾಬ್ಲಮ್ ಏನು ಅಂತ ಎಲ್ಲನೂ ಅರ್ಥ ಮಾಡಿಕೊಂಡು ಅವಳೇ ತನ್ನ ಜೀವನನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ. ಯಾವಾಗಲೂ ಹೆಣ್ಮಕ್ಳು ಪ್ರೀತಿಗೆ ಸೋಲ್ತಾರೆ. ಹೆಣ್ಮಕ್ಳು ಅಂತಲ್ಲ, ಯಾವುದೇ ವ್ಯಕ್ತಿ ಆಗಲಿ ಪ್ರೀತಿಗೆ ಎಲ್ಲರೂ ಸೋಲೋದು. ಇಲ್ಲ ನಾನು ಇವಳನ್ನು ಹಠದಿಂದನೇ ಗೆಲ್ತೀನಿ, ನನ್ನ ಅಧಿಕಾರದಿಂದನೇ ಗೆಲ್ತೀನಿ ಅಂತಂದರೆ ಯಾರಿಂದನೂ ಅದು ಸಾಧ್ಯ ಆಗೋದಿಲ್ಲ. ಎಲ್ಲ ಮನುಷ್ಯರು ಸಹ ಪ್ರೀತಿಗೇ ಸೋಲೋದು. ಹಾಗಾಗಿ ನಮ್ಮ ಜೊತೆಗಿರೋರ ಜೊತೆ ನಾವು ಯಾವಾಗ್ಲೂ ಚೆನ್ನಾಗಿ ಅವ್ರಿಗೇನು ಇಷ್ಟನೋ ಅದನ್ನೇ ನಾವು ಮಾಡ್ತಾ, ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನೇ ಅವ್ರಿಗೆ ಮಾಡಿ ಅಂತ ಹೇಳ್ತಾ ಬದುಕೋದ್ರಲ್ಲಿ ಇರೋದೇ ನಿಜವಾದ ಪ್ರೀತಿ. ಕೆಲವು ಹೆಣ್ಮಕ್ಳು ಏನು ಅನ್ಕೊತಾರೆ ಅಂತಂದರೆ, ನನ್ನ ಗಂಡ ಹೊರಗಡೆ ಹೋಗಿ ದುಡಿತಾರೆ, ನಾನು ಮನೆಯಲ್ಲೇ ಇರ್ತೀನಿ, ನಾನೇನು ಮಾಡಲ್ಲ ಅಂತ ಅವರು ತಮ್ಮ ಬಗ್ಗೆ ತಾವೇ ಕೀಳರಿಮೆ ತೊಗೊಂಡ್ಬಿಟ್ಟಿರ್ತಾರೆ. ಕೆಲವರು ನಾನು ಹೇಳ್ತಾ ಇರೋದು. ಹಾಗೆ ನೋಡಿದರೆ ಅವ್ರಿಗಿಂತ ಮನೆಯಲ್ಲಿ ನಿಮಗೆ ಕೆಲಸ ಜಾಸ್ತಿ ಇರುತ್ತೆ. ಅವರು 9 to 5 ಜಾಬ್ ಮಾಡ್ತಾರೆ. ಬಟ್ ನೀವು ಬೆಳಿಗ್ಗೆ 6 ಗಂಟೆಗೆ ಎದ್ದರೆ ರಾತ್ರಿ 11 ಗಂಟೆವರೆಗೂ ಮಲಗೋವರೆಗೂ ಕೆಲಸ ಇದ್ದೇ ಇರುತ್ತೆ. ವಾರದಲ್ಲಿ ಅವ್ರಿಗೆ 2 ದಿನ ರಜಾ ಇದ್ದರೆ ನಿಮಗೆ 7 ದಿನವೂ ಕೆಲಸ ಪೂರ್ತಿ ಇರುತ್ತೆ. ಅಂದರೆ 7 ಡೇಸ್ ಸಹ ಇನ್ನೂ ಮನೆಯಲ್ಲಿ ರಜಾ ಇದ್ದು ಎಲ್ಲರೂ ಮನೇಲಿದ್ದರೆ ಆವಾಗ ನಿಮಗಿನ್ನೂ ಕೆಲಸ ಜಾಸ್ತಿನೇ ಇರುತ್ತೆ. ಅವ್ರಿಗಿಂತ ಬ್ಯುಸಿ ಆಗಿರೋದು ನಾವೇನೇ. ಹಾಗೆ ಮನೆಯಲ್ಲಿ ಕ್ಲೀನ್ ಮಾಡೋದಾಗಿರ್ಬೋದು, ಮನೆಯಲ್ಲಿ ಯಾರಾದರೂ ಬಂದರೆ ಅವ್ರನ್ನ ವಿಚಾರಿಸ್ಕೊಳ್ಳೋದಾಗಿರ್ಬೋದು, ಮತ್ತು ಮಕ್ಕಳದ್ದು ಹೋಮ್‌ವರ್ಕ್ ಆಗಿರಲಿ, ಸ್ಕೂಲ್ ಬಗ್ಗೆ ಆಗಿರಲಿ, ಮತ್ತು ಅವ್ರದ್ದು ಆ್ಯಕ್ಟಿವಿಟೀಸ್ ಆಗಿರಲಿ, ಆಟ ಆಡಿಸೋವಂಥದ್ದಾಗಿರಲಿ, ಏನೇ ಆಗಿರಲಿ ಎಲ್ಲ ಜವಾಬ್ದಾರಿನೂ ಸಹ ಮನೇಲಿರೋ ಹೆಣ್ಮಕ್ಳಿಗೆ ಇರುತ್ತೆ. ಹಾಗೆ ನಾವು ಕೆಲವೊಮ್ಮೆ ಫ್ಯಾಮಿಲಿಯಲ್ಲಿ ಎಮೋಷ್ನಲ್ ಸಪೋರ್ಟ್ ಆಗಿಯೂ ಸಹ ನಾವು ಹೆಣ್ಮಕ್ಳನ್ನೇ ಜಾಸ್ತಿಯಾಗಿ ನಿಲ್ಲೋದು. ಹಾಗಾಗಿ ಹೆಣ್ಮಕ್ಳು ಒಂಥರ ಫ್ಯಾಮಿಲಿಗೆ ಬ್ಯಾಕ್ ಬೋನ್ ಇದ್ದಂಗೆ. ಅದು ಕಾಣೋದಿಲ್ಲ, ಆದರೆ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರುತ್ತೆ. ಅದ್ರ ಮೇಲೇ ಎಲ್ಲರೂ ಡಿಪೆಂಡ್ ಆಗಿ ಎಲ್ಲ ಕೆಲಸನೂ ಆಗ್ತಾ ಇರುತ್ತೆ.
ಅಬ್ಸರ್ವ್ ಮಾಡಿ ಒಂದಿನ ಹುಷಾರಿಲ್ಲ ಅಂತ ನಾವು ಮಲ್ಕೊಂಡ್ರೆ ಮನೇಲಿ ಎಷ್ಟು ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಅಲ್ವಾ? ನಿಜವಾಗ್ಲೂ ಅದೇ ಮನೇಲಿ ಹಸ್ಬೆಂಡಿಗೆ ಹುಷಾರಿಲ್ಲ ಅಂತ ಮಲಗಿದ್ರೆ, ಅತ್ತೆ ಮಾವ ಆಗಿರ್ಲಿ ಯಾರಾದರೂ ಹುಷಾರಿಲ್ಲ ಅಂತ ಮಲಗಿದ್ರೆ ಅಷ್ಟೇನು ತೊಂದರೆ ಆಗಲ್ಲ. ಯಾಕಂದರೆ ನಾವು ಎಲ್ಲನೂ ನಿಭಾಯಿಸಿರ್ತೀವಿ. ಅದೇ ನಾವು ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಮನೇಲಿ ಯಾವ ಕೆಲಸನೂ ಆಗಿರೋದಿಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಹೌಸ್ ವೈಫ್ಸು ಒಂಥರ ಮನೆಗೆ ಬ್ಯಾಕ್ ಬೋನ್ ಇದ್ದಂಗೆ ಅಂತಲೇ ಹೇಳ್ಬೋದು. ಹೌಸ್ ವೈಫ್ ಅಂತಲ್ಲ, ಒಟ್ಟಿನಲ್ಲಿ ಹೆಣ್ಮಕ್ಳು. ಚಪಾತಿ ಮಾಡಿದ್ದೆಲ್ಲ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಅಂದರೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿದೆ. ಪಾತ್ರೆನೂ ತೊಳಿಬೇಕಿವಾಗ. ಬನ್ನಿ ನಿಮಗೆ ಒಂದು ವಿಂಟರ್ ಹ್ಯಾಕ್ ಹೇಳ್ಕೊಡ್ತೀನಿ. ಅಂದರೆ ಬೆಳಿಗ್ಗೆ ಬೇಗ ಏಳೋಕ್ಕೆ ಇವಾಗ ಆಗ್ತಿಲ್ವಲ್ಲ, ತುಂಬ ಚಳಿ ಇರುತ್ತೆ ಅಂದಾಗ ನಾವು ಏನು ಮಾಡಬೇಕು ಅಂತಂದರೆ, ಸಿಲಿಯಾಗಿ ಅನ್ನಿಸ್ಬೋದು ಬಟ್ ಇದು ನಿಜ. ನಾವು ಬೇಗ ಮಲ್ಕೋಬೇಕು. ಹೌದು, ರಾತ್ರಿ ನಾವು ಬೇಗ ಮಲ್ಕೊಂಡ್ರೆ ಬೆಳಿಗ್ಗೆ ಸ್ವಲ್ಪ ಬೇಗ ಏಳ್ಬೋದು. ಅದೇ ನಾವು ರಾತ್ರಿ 12-1 ಆ ಥರ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೇಳೋದು ಕಷ್ಟ. ಅದರಲ್ಲೂ ಈ ಚಳಿಗೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಎದ್ಮೇಲೆ ನಾವು ಸ್ವಲ್ಪ ಬಿಸಿನೀರಲ್ಲಿ ಮುಖ ತೊಳೆಯೋದಾಗಿರ್ಬೋದು, ಆ ಥರ ಮಾಡಿದರೆ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ. ಅದೇ ತಣ್ಣೀರಲ್ಲಿ ತೊಳೆದ್ರೆ ಮತ್ತೆ ಮಲಗೋ ಸಿಚುವೇಶನ್ಸ್ ಬಂದುಬಿಡುತ್ತೆ. ಅಂದರೆ ಬೆಚ್ಚಗೆ ಹೊದ್ಕೊಂಡು ಮಲ್ಕೋಬೇಕನ್ಸುತ್ತೆ. ಆಮೇಲೆ ಅದಾದಮೇಲೆ ಮುಖ ತೊಳೆದಾದ್ಮೇಲೆ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಅಥವಾ ಜೇನುತುಪ್ಪ ಈ ಥರ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿನಲ್ಲಿರೋ ಆರ್ಗನ್ಸ್ ಎಲ್ಲ ಆ್ಯಕ್ಟಿವ್ ಆಗಿ ನಾವು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಮಬ್ಬೆಲ್ಲ ಮುಚ್ಕೊಂಡು ಮತ್ತೆ ಮಲ್ಕೊಳ್ಳೋ ಹಾಗೆ ಆಗಿಬಿಡುತ್ತೆ. ಆಮೇಲೆ ಬೆಳಿಗ್ಗೆ ನಾವು ಹೇಗೆ ನಮ್ಮ ಕೆಲಸಗಳನ್ನೆಲ್ಲ ಬೇಗ ಬೇಗ ಮಾಡ್ಕೋಬೋದು ಅಂತಂದರೆ, ನಾವು ಇವತ್ತು ಅಡುಗೆ ಏನು ಮಾಡಬೇಕು ಅಂತಂದು ರಾತ್ರಿನೇ ಡಿಸೈಡ್ ಮಾಡಿರಬೇಕು. ಅದಕ್ಕೆ ತಕ್ಕನಾಗೆ ಇನ್ನೇನು ಬೇಕು ಅಂತ ಎಲ್ಲನೂ ಎತ್ತಿಟ್ಟಿರಬೇಕು, ಅಂದರೆ ಬೇಗ ಸಿಗೋ ಹಾಗೆ. ಇಲ್ಲ ಅಂತಂದರೆ ನಾವು ಬೆಳಿಗ್ಗೆ ಏನಾದರೂ ಕಾಳು ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅಂತ ತಿಳ್ಕೊಳ್ಳಿ, ಮತ್ತು ಅದು ಎಲ್ಲಿದೆ ಅಂತ ಹುಡ್ಕೊಳ್ಳೋದ್ರಲ್ಲೇ ಒಂದು 10 ನಿಮಿಷ ಹೋಗ್ಬಿಟ್ಟಿರುತ್ತೆ. ಹಾಗಾದರೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋರು, ಆಫೀಸ್ಗೆ ಹೋಗೋರು ಎಲ್ಲರೂ ಇರ್ತಾರೆ, ಮತ್ತು ತುಂಬ ಲೇಟ್ ಆಗಿಬಿಡುತ್ತೆ. ಹಾಗೆ ನಮಗೂ ಟೆನ್ಷನಲ್ಲಿ ಓಡಾಡ್ಕೊಂಡು ಮಾಡೋದ್ರಿಂದ ಸ್ಟ್ರೆಸ್ ಆಗೋದಲ್ದೇ ತುಂಬ ಆಯಾಸ ಆಗಿಬಿಡುತ್ತೆ. ಆಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ, ಅವ್ರನ್ನ ಕಳಿಸಿದ್ರಾಯ್ತು, ಮೊದಲು ಅವ್ರು ಹೋದ್ರಾಯ್ತು ಅಂತ ಈವನ್ ನೀರು ಸಹ ಕುಡ್ದಿರಲ್ಲ ಒಬ್ಬೊಬ್ಬರು ನಾನು ನೋಡಿದ್ದೀನಿ. ಟೀನೂ ಕುಡಿಯೋಕ್ಕಾಗಂಗಿಲ್ಲ. ಇಲ್ಲಾಂದರೆ ಎಲ್ಲ ಅವ್ರು ಹೋದ್ಮೇಲೆ ಎಲ್ಲ ಕುಡಿದ್ರಾಯ್ತು ಬಿಡು, ಮೊದಲು ಅವ್ರು ಹೋಗಲಿ ಅಂತ ಬರೀ ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಹಾಗಾದರೆ ನಮ್ಮ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಹಿಂದಿನ ದಿನವೇ ನಾವು ಏನು ಮಾಡ್ತೀವಿ ಅಂತ ನೋಡ್ಕೊಂಡು ಇಟ್ಕೊಂಡಿದ್ರೆ ಬೆಳಗ್ಗೆ ನಮ್ಮದನ್ನು ನಾವೆಲ್ಲ ಮಾಡಿಕೊಂಡು ಬೇರೆಯವ್ರಿಗೂ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಎಲ್ಲರದ್ದು ಮಾಡೋಷ್ಟರಲ್ಲಿ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ದೇ ನಮ್ಮ ಆರೋಗ್ಯನೂ ಹಾಳು ಮಾಡ್ಕೊತೀವಿ. ಕೆಲವೊಂದಿಷ್ಟು ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ 11 ಗಂಟೆ 12 ಗಂಟೆ ಆಗಿದ್ರೂ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರೋಂಗಿಲ್ಲ. ಅಂದರೆ ಮನೆ ಕೆಲಸ ಎಲ್ಲ ಮುಗಿದಾದ್ಮೇಲೆ ಅವರು ತಮ್ಮದು ಬ್ರೇಕ್ಫಾಸ್ಟ್ನ ಆವಾಗ ಮಾಡಬೇಕು ಅಂದ್ಕೊಂಡಿರ್ತಾರೆ. ಹಾಗಾದರೆ ನಮ್ಮ ಹೆಲ್ತ್ ತುಂಬಾ ಹಾಳಾಗುತ್ತೆ. ನಾವು 10 o'clock ಒಳಗಡೆ ಎಲ್ಲನೇ ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಿಡಬೇಕು. ಅದಾದ ನಂತರ ನಮ್ದು ಏನೇ ಕೆಲಸ ಇರಲಿ ಆಮೇಲೆ ಮಾಡ್ಕೋಬೇಕು. ಕೆಲವೊಂದಿಷ್ಟು ಜನ ಹಾಗಲ್ಲ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಒಂದು ಸಾರಿ ಊಟ ಮಾಡಿಬಿಡ್ತಾರೆ. ಹಾಗೆ ಮಾಡಿದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ ಮೇಲೆ. ಇವಾಗೇನು ಗೊತ್ತಾಗೋದಿಲ್ಲ, ಇವಾಗ ವಯಸ್ಸಿರುತ್ತಲ್ವ, ಹಾಗಾಗಿ ನಮಗೇನು ತೊಂದರೆ ಅನಿಸೋದಿಲ್ಲ. ಬಟ್ ಏಜ್ ಆದಮೇಲೆ ಅದು ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಟೈಮ್ ಟು ಟೈಮ್ ಊಟ, ಟೈಮ್ ಟು ಟೈಮ್ ನಿದ್ದೆ ಎಲ್ಲನೂ ಆಗಬೇಕು. ಅದ್ರ ಜೊತೆಗೇ ನಾವು ಎಲ್ಲ ಕೆಲಸನೂ ನಿಭಾಯಿಸೋದನ್ನು ಕಲಿಬೇಕು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮಧ್ಯಾಹ್ನದ ಅಡುಗೆನೂ ಮಾಡಿ, ಅದಾದ ನಂತರ ಊಟನೂ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಸ್ವಲ್ಪ ಹೊರಗಡೆ ಹೋಗಿದ್ವಿ. ನಾನು ಮತ್ತು ನನ್ನ ಹಸ್ಬೆಂಡು ಹಾಗೆ ನನ್ನ ಮಗ. ನಮ್ಮ ಮನೆ ಹತ್ರನೇ ಇದೆ ಪಾರ್ಕು, ಅಲ್ಲಿ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ, ನಿಮಗೂ ಸಹ ಇಷ್ಟ ಆಗ್ಬೋದು ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್.